ಇಲ್ಲಿ ನೈಸ್ ಮತ್ತು ಸರ್ಕಾರದ ಮಧ್ಯೆ ಆಗಿರುವಂತ ಒಂದು ಒಪ್ಪಂದದ ಯೋಜನೆ ಇದು. ನೈಸ್ ಅಂತ ನಾವು ಕರಿತೀವಿ. ಇದು ಸುಮಾರು 5 ಟೌನ್ಶಿಪ್ಗಳು ಮತ್ತು ಮೈಸೂರುವರೆಗೆ ಇದು ಒಂದು ಪ್ಯಾರಲಲ್ ಆಗಿ ರಸ್ತೆ ಮಾಡುವಂತ ಒಂದು ಯೋಜನೆ. ಆದ್ರೆ ಇಲ್ಲಿವರೆಗೆ ನೀವು ಹೇಳಿದಂತ ಅಷ್ಟು ಭೂಮಿಯನ್ನು ಅವರಿಗೆ ಕೊಡ್ಲಿಕ್ಕೆ ಆಗಿಲ್ಲ, ಯಾಕಂದ್ರೆ ಇನ್ನೂ ಅಪೂರ್ಣ ಆಗಿದೆ ಮಾನ್ಯ ಅಧ್ಯಕ್ಷರೇ. ಹೀಗಾಗಿ ಇದು ಮತ್ತು ಸಾಕಷ್ಟು ಇದು ವ್ಯಾಜ್ಯಗಳು ಕೂಡ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಸುಮಾರು ವ್ಯಾಜ್ಯಗಳು ಕೂಡ ನಡೀತಾ ಇದೆ. ಹಿಂಗಾಗಿ ಇದು ಸರ್ಕಾರ ಆಗ್ಲಿ ಮತ್ತು ನೈಸ್ ಕಂಪ್ನಿ ಮಧ್ಯೆ ಏನು ಒಪ್ಪಂದ ಆಗಿದೆ ಅದನ್ನ ಪೂರ್ಣಗೊಳಿಸ್ಲಿಕ್ಕೆ ಇಲ್ಲಿವರೆಗೆ ಸಾಧ್ಯ ಆಗಿಲ್ಲ ಅಧ್ಯಕ್ಷರೇ. ಇದನ್ನ ಮನಗೊಂಡನೆ ಮೊನ್ನೆ ಮುಖ್ಯಮಂತ್ರಿಗಳೊಂದು ಕ್ಯಾಬಿನೆಟ್ ಉಪ ಸಮಿತಿಯನ್ನು ನೇಮಿಸಿದ್ದಾರೆ. ಅದ್ರಲ್ಲಿ ನಾನು ಕೂಡ ಒಬ್ಬ ಸದಸ್ಯರಾಗಿದೆ. ಮಾನ್ಯ ಹೋಮ್ ಮಿನಿಸ್ಟರ್ ಕೂಡ ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಸೊ ನಮಗೆ ವರದಿ ಕೊಡ್ಲಿಕ್ಕೆ ಹೇಳಿದ್ದಾರೆ, ಇದನ್ನ ಯಾವ ರೀತಿ ಬಗೆಹರಿಸಬೇಕು. ಸುಮಾರು 20 ವರ್ಷಗಳಿಗಿಂತ ಹಳೇದ 30 ವರ್ಷ ಆಗಿರ್ಬೋದು ಬಹುಶಃ. ಸೊ ಇದನ್ನ ಯಾವ ರೀತಿ ಬಗೆಹರಿಸಬೇಕಂತ ಒಂದು ತಾವು ಸ್ಪಷ್ಟವಾಗಿ ವರದಿ ಕೊಡು ಅಂತ ಹೇಳಿದ್ರೆ, ಅದು ವರದಿ ಕೊಟ್ಟ ಮೇಲೆ ಇದಕ್ಕೇನೋ ಒಂದು ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಬಹಳಷ್ಟು ಸಮಸ್ಯೆಗಳಿದೆ, ಗೊಂದಲ ಕೂಡ ಈ ಯೋಜನೆಯಲ್ಲಿ ಇದೆ ಅಧ್ಯಕ್ಷ. ಅದಕ್ಕೆ ಇದು ನಮ್ಮ ಉಪ ಸಮಿತಿ ವರದಿ ಕೊಟ್ಟ ಮೇಲೆ ಇದಕ್ಕೊಂದು ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸಭಾಪತಿಗಳೇ, ನನ್ನ ಕ್ವಶನ್ ಅಂದ್ರೆ, ಈಗ 97 ನಲ್ಲಿ ಇದೊಂದು ಅಗ್ರಿಮೆಂಟ್ ಆಗಿದೆ ಸಭಾಪತಿಗಳೇ, 30 ವರ್ಷಕ್ಕಾಗಿದೆ. ಈಗ ಅವ್ರಿಗೆ ಇದುವರೆಗೂ ಟೌನ್ಶಿಪ್ ಮಾಡಕ್ ಆಗ್ಲಿಲ್ಲ. ನಾವು ಒಂದು 13,000 ಎಕರೆ ಕೊಟ್ಟಿದೀವಿ. ಇನ್ನೇನು ಅದು ಅವಧಿನೇ ಮುಗಿತಾ ಇದೆ, ಯಾವುದೇ ಅಕ್ವಿಜೇಷನ್ ಆಗಿಲ್ಲ, ಬಡಾವಣೆ ಆಗಿಲ್ಲ, ಏನು ಇಲ್ಲ. ಯಾಕೆ ಅವ್ರಿಗೆ ಕೊಡಬೇಕು ಅಂತ? ಯಾಕಂದ್ರೆ 30 ವರ್ಷ ಆಗೋಗ್ತಾ ಇದೆ. 1,30,30,000 ಕೋಟಿ ಸಭಾಪತಿಗಳೇ, ಸಣ್ಣ ಅಮೌಂಟ್ ಅಲ್ಲ. ನಮ್ ಬಡ್ಜೆಟ್ ನ 25% ಸಭಾಪತಿಗಳೇ. ಹಾಗಾಗಿ